ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬಾಲಾಜಿ ಬಿಟ್ಟು ಬಂದೆ ಯಾವ್ದಾರ ಬಾಲಾಜಿ 365 ದಿನ ನಾನು ಇದಕ್ಕೆ ಹೋಗಿದ್ದೆ ಸೌತ್ ಆಫ್ರಿಕಾ. ನಿಮ್ಮೆ ಇಟ್ಟು ದಪ್ಪ ಇತ್ರಿ. ನಾನೇನ್ ತಿಳ್ಕೊಂಡಿನಿ ಇದು ಸೇಬು ಮೋಸಂಬಿ ತಿಳ್ಕೊಂಡ್ಬಿಟ್ಟಿನಿ. ಆ ತೋಟದಾಗ ಹೋಗಿನಿ. ಇದು ಕಾಯಿ ಲೆಮನ್ ಇದು ತುಂಬಾ ಕಮ್ಮಿ ಹೌದಾ? 12 ತಿಂಗಳು ಹೇಳಿ ಕೊಡ್ತಾನ. ಆಯ್ತು ಚೆನ್ನಾಗಿಲ್ಲ. ಎಲ್ಲ ವೆರೈಟಿ ಇದೆ ನಮ್ಮ ತೋಟದಾಗ. ಯಾವ್ದೆಲ್ಲ ಮುಕ್ಕುದು ಹಿಂದ್ ಬರ್ರಿ ಬಂದಾಗೈತೆ ಸರ್, ಬಂದಾಗೈತೆ. ಅದು ವಿಜಾತ ಮರದ ಪುಷ್ಪದ ಕೆಳಗೆ ಇದನ್ನ ಸಾಕಷ್ಟು ಪತ್ತಿ ಮರದ ಹೆಸರು. ಚೆಂಡಲ್ಲಿ ಒಂದೇ ವ್ಯಕ್ತಿನ ಬೇರೆ ವ್ಯಕ್ತಿ ಏನಮ್ಮ ಕಲರ್
ಒಂದೇ PMJJBY, SBY, APY, PMJDY and recovery. Endorse. Yes, endorse. Click one option, next finger authentication. That one finger link to it. Name correction, we will all check. Even our branch, they will change. But I think they can initiate also. They can initiate it. ಒಂದು ಹಾಫ್ ಆನ್ ಅವರ್ 20 ಮಿನಿಟ್ಸ್ ಮಾತಾಡಿ 30 ಮಿನಿಟ್ಸ್ ಅದರಲ್ಲೇ ಎಲ್ಲ ಕವರ್ ಮಾಡಿ ಕೆಲಸ ಮಾಡಿದ್ರೆ ಹೊರಗಡೆ ಮಾಡಿ ತೋರಿಸಿ Fraud and grievance redressal mechanism. Why is this re-KYC important? Why is it that we are having these camps at the Gram Panchayat level? One is saturation. Let me tell you some data about 7 crore accounts where periodic re-KYC is overdue, and around 6.63 crore accounts will fall due within next year by June 30th, 2026. ಅವರಿಗೆ ಬೇಜಾನ್ ದಿನ ಕಾಯಿಲೆ ಇದ್ದು ಅವರು ತೀರಿಗೆಬಿಟ್ರು. ನಮಗೆ ಈ ಬ್ಯಾಂಕ್ನಾಗ ನಾವು ದುಡ್ಡು ತೆಗೆಯೋದು ಹಾಕೋದು ಹಾಲು ಹಾಕೋದು ಅದೇ ಮಾಡ್ತೀವಿ. ಅದು 2 ಲಕ್ಷ ರೂಪಾಯಿ ನಮಗೆ ಕೇಂದ್ರ ಸರ್ಕಾರದಿಂದ ಮುಖ್ಯಮಂತ್ರಿ ಯೋಜನೆ ಸರ್, ಪ್ರಧಾನಮಂತ್ರಿ ಯೋಜನೆ, ಜ್ಯೋತಿ ಯೋಜನೆ 2 ಲಕ್ಷ ರೂಪಾಯಿ ಶ್ರಮ ತುಂಬ ಇಷ್ಟ ಆಯ್ತು ಸರ್. ನೋಡಿ ಬ್ಯಾಂಕಲ್ಲಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ನಮಗೆ. ಇದೆಲ್ಲ ಪ್ರತಿಯೊಬ್ಬರೂ ಗಮನ ಮಾಡಿ ಎಲ್ಲ ಪ್ರತಿಯೊಬ್ಬರು ಮಾಡ್ಕೊಂಡ್ರೆ ಪ್ರತಿಯೊಬ್ಬ ರೈತರಿಗೂ ಒಳ್ಳೆಯದಾಗುತ್ತೆ ಸರ್. PMJDY, PMJGY, PMSBY, APY, at the same time for financial literacy and cyber crime. These are all the actually initiatives we have taken. For last 40 days, that is the July 1st to this 3 months campaign has been organized. ಬಟ್ ಇವಾಗ ನಮ್ದು ಎನ್ರೋಲ್ಮೆಂಟ್ ಆಲ್ಮೋಸ್ಟ್ ಮಿನಿಮಮ್ 500 to 600 ಆಗ್ಬೋದು ಎನ್ರೋಲ್ಮೆಂಟು. ಅವಾಗೆ ಅಪ್ಲಿಕೇಶನ್ಸ್ ಎಲ್ಲ ತೊಗೊಂಡಿನಿ ನಾನು. ನಮ್ಮ ಸ್ಟಾಫ್ ಎಲ್ಲ ಹೋಗಿ ವಿಲೇಜ್ನಲ್ಲಿ ಮನೆ ಹೋಗಿ ಅಪ್ಲಿಕೇಶನ್ ತೊಗೊಂಡ್ರಿ. ಇವಾಗ ನಾಡದ ಅದೆಲ್ಲ ಅಪ್ಲಿಕೇಶನ್ ಪಂಚ್ ಮಾಡ್ಬೋದು. ಆಲ್ಮೋಸ್ಟ್ 600 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 600 ಅಪ್ಲಿಕೇಶನ್. ಏನು ಹೇಳ್ತಾರೆ ಸರ್ ಜನಕ್ಕೆ ಆ್ಯಕ್ಚುಲಿಗೆ ಏನಾರ ಮಾಹಿತಿ ಕೊಡಬೇಕು. ಆ್ಯಕ್ಚುಲಿ ಇದೆ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಏನೇನು ಸ್ಕೀಮ್ಸ್ ಇದೆ ಗೊತ್ತಾಗ್ತಾ ಇಲ್ಲವಲ್ಲ, ಅದಕ್ಕೆ ಅವೇರ್ನೆಸ್ ಸ್ಕೀಮ್ ಮಾಡಿದ್ದೀನಿ ಇವಾಗ. ಅದೆಲ್ಲ ತುಂಬ ಹ್ಯಾಪಿಗೆ ಫೀಲ್ ಆಗ್ತಾರೆ ಅವರು. ಈ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿದ್ದೀವಿ. ಸುಮಾರು ಒಂದು 600 ಜನದ ಮೇಲೆ ಶಿಬಿರಾರ್ಥಿಗಳು ಬಂದಿದ್ದಾರೆ, ಎನ್ರೋಲ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಎಲ್ಲರೂ ಸಂತೋಷಪಟ್ಟಿದ್ದಾರೆ ಈ ಅಭಿಯಾನ ಹಮ್ಮಿಕೊಂಡಿದ್ದಕ್ಕೆ. ಇದರಲ್ಲಿ ಹಣಕಾಸು ಸಾಕ್ಷರತೆ ಜಾಗೃತಿ ಮೂಡಿಸಿದ್ದಕ್ಕೆ ಎಲ್ಲರೂ ಖುಷಿಪಟ್ಟಿದ್ದಾರೆ. ಜನ ಒಂದು ದಿನಕ್ಕೆ ₹1 25 ಪೈಸೆ ಅಷ್ಟೇ ಲೆಕ್ಕ ಹಾಕಿದರೆ ಎಲ್ಲ ಮಾಡಿದರೆ ಅನುಕೂಲ ಆಗುತ್ತೆ ಎಲ್ಲ ಜನಕ್ಕೆ. ಒಟ್ಟಾರೆ ಏನಂತಾರೆ ಸರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ? ನಾವು ಎಲ್ಲ ಜನ ನಾವು ಕೊಡಗಲಿ ಗ್ರಾಮ ಪಂಚಾಯತಿ ಅವರಿಗೆ ನಮ್ಮ ಲೀಡ್ ಬ್ಯಾಂಕಿಂದ ಎಲ್ಲ ಕೆನರಾ ಬ್ಯಾಂಕಿಂದ ನಾವೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದೆ. ಪ್ರೋಗ್ರಾಮ್ ಎಲ್ಲ ಸಕ್ಸಸ್ ಮಾಡಿದ್ರು. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರು ಯಾರು ಇರ್ತಾರೆ ನಾಮಿನಿ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಕಾಲದಲ್ಲಿ ಮಕ್ಕಳು ಓದು ವಿದ್ಯಾಭ್ಯಾಸಕ್ಕೆ ಆಗಲಿ ಅಥವಾ ಅವ್ರ ಜೀವನಕ್ಕೆ ಆಗಲಿ ಯಾರಾದರೂ ಒಬ್ಬರು ಆಧಾರ ಇರಲೇಬೇಕು. ವಯಸ್ಸಾಗಿರೋರಿಗೆ ಅವ್ರನ್ನ ಕಳ್ಕೊಂಡಾಗ ಅವ್ರಿಗೆ ಆಗಿರೋ ದುಃಖ ನಾವು ಯಾರೂ ಬರ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಇದರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ, ಅವ್ರ ಒಂದು ಜೀವನಕ್ಕೆ ಹೆಲ್ಪ್ ಆಗುತ್ತೆ.
ಈ ಅವೇರ್ನೆಸ್ ಮೂಡಿಸ್ತೀವಿ ಅಂತಂದಾಗ ನಮಗೂ ತುಂಬ ಖುಷಿ ಆಯಿತು. ಲಿಂಕ್ ಸೆಂಡ್ ಮಾಡ್ತೀನಿ. ನನ್ನ ಹೆಸರು ಸುಮಾ ಜಗದೀಶ್ ಅಂತ. ನಾನು ಫಸ್ಟ್ ಟೈಮ್ ರಾಜಭವನಿಗೆ ಬರ್ತಾ ಇರೋದು. ತುಂಬ ಖುಷಿ ಆಗ್ತಿದೆ ನಮ್ಮ ರಾಜ್ಯದಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಇಂಡಿಪೆಂಡೆನ್ಸ್ ಡೇಗೆ ಎಲ್ರಿಗೂ ಒಳಗೆ ಅಲೋ ಮಾಡಿರೋದಕ್ಕೆ ಇನ್ನೂ ಖುಷಿ ಆಗ್ತಾಯಿದೆ. ಇದೇ ಥರ ಮುಂದಿನ ವರ್ಷಗಳಲ್ಲೂ ಇದೇ ಥರ ಬರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಜನರು ಸಹಕರಿಸಬೇಕು, ಇದನ್ನೆಲ್ಲ ಬಂದು ನೋಡಬೇಕು ಅಂತ ಕೇಳ್ಕೊಳ್ತೀನಿ. ನೋಡೋದು ಎಷ್ಟು ಸುಂದರವಾಗಿರ್ತಕ್ಕಂಥ ರಾಜಭವನ ಇದೆ ಅಂತ ಅದನ್ನು ಪ್ರಚಾರ ಮಾಡಬೇಕು. ಮತ್ತು ಇಲ್ಲಿ ನಿನ್ನೆ ತಾನೇ 79ನೇ ಒಂದು ಸ್ವತಂತ್ರ ದಿನಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಅದರ ಒಂದು ಹಿನ್ನೆಲೆಯಾಗಿ ಇವತ್ತು ಭಾಳ ಸುಂದರವಾಗಿ ಕಾಣಿಸ್ತಾ ಇದೆ ಇದು ಪ್ಲೇಸು. ಅದಕ್ಕೆ ಇಲ್ಲಿ ಏನೇ ಒಂದು ಕಾರ್ಯಕ್ರಮಗಳು ನಡೆದರೂ ರಾಜ್ಯಪಾಲರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಇದನ್ನು ನೋಡಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಧನ್ಯವಾದಗಳು. ನಮ್ಮ ಕರ್ನಾಟಕದಿಂದ ಎಲ್ಲ ಇನ್ನೂ 3 ದಿವಸ ಇದು ಹೀಗೆ ಮುಂದುವರಿಯುತ್ತಿದೆ. ಆದ್ದರಿಂದ ಎಲ್ಲ ಕರ್ನಾಟಕದಿಂದ ಎಲ್ಲರೂ ಸಹ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಬಂದು ನೋಡಬೇಕಾಗಿ ನಾನು ಸಹ ಕೇಳ್ಕೊಳ್ತೀನಿ. ಮತ್ತು ಲೈಟಿಂಗ್ಸು ಮತ್ತು ಇಲ್ಲಿನ ವಾತಾವರಣ ನೋಡಿದ್ರೆ ಒಂದು ಮೈಸೂರು ಅರಮನೆಗಿನ್ನೂ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ, ಇಂದಿನಿಂದ 3 ದಿನಗಳ ಕಾಲ ರಾಜಭವನವನ್ನು ಸಾರ್ವಜನಿಕರಿಗೆ ಸಂಜೆ ವೇಳೆ ಮುಕ್ತಗೊಳಿಸಲಾಗಿದೆ. ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಕೋರುತ್ತೇನೆ. ಪ್ರತಿದಿನ ಸಂಜೆ 5:30ರಿಂದ 7:30ರವರೆಗೆ ಪ್ರವೇಶಾವಕಾಶವಿದೆ. ರಾಜಭವನದಲ್ಲಿ ಸ್ವಾತಂತ್ರ್ಯ ದಿನದ ಪ್ರಯುಕ್ತ ವಿಶೇಷವಾಗಿ ಉದ್ಯಾನವನ್ನು ಮತ್ತು ಕಟ್ಟಡಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರಗೊಳಿಸಲಾಗಿದೆ. ಎಲ್ಲ ಮಾಡಿದ್ದೀರಿ. ಓಕೆ, ಈಗಾಗಲೇ ತಾವು ವರದಿ ಮಾಡಿದ್ದೀರಿ. ಧಾರವಾಡದೊಳಗ ಇಟಿಗಟ್ಟಿ ಗ್ರಾಮದಲ್ಲಿ ಎಲೆಕ್ಟ್ರಾನಿಕ್ ಘಟಕಗಳ ತಯಾರಿಕೆಗೆ ಮೀಸಲಾದ ವಿಶೇಷ ಆರ್ಥಿಕ ವಲಯ SEZಗೆ ಎಲ್ಲ ಪ್ರೊಸೆಸ್ಗಳನ್ನು ಭಾಳ ಕೂಲಂಕುಷವಾಗಿ ಯಾವುದೂ ಲ್ಯಾಕಿನ ಉಳಿಲಾರದಂತೆ ಮಾಡಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದೀವಿ. ಈ ಯೋಜನೆ ಹುಬ್ಬಳ್ಳಿ ಡ್ಯೂರೇಬಲ್ ಗೂಡ್ಸ್ ಕ್ಲಸ್ಟರ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದಕ್ಕೆ ಹೆಸರಿಡಲಾಗಿದೆ. 391 ಎಕರೆ ವಿಸ್ತೀರ್ಣ ಒಳಗೊಂಡಂಥ ಪ್ರದೇಶದಲ್ಲಿ ಎಕಸ್ ಕಂಪನಿಗೆ ಈಗಾಗಲೇ ನೋಟಿಫಿಕೇಶನ್ ಅನ್ನು ನಾವು ಮಾಡಿದ್ವಿ. ಉಳಿದವರು ಯಾರು SEZದಲ್ಲಿ ಬಂದು ಉದ್ಯೋಗವನ್ನು ಇಂಡಸ್ಟ್ರಿಯನ್ನು ಮಾಡಲಿಕ್ಕೆ ಬಯಸ್ತಾರೆ, ಅವರಿಗೆ ಪ್ಲಗ್ ಆ್ಯಂಡ್ ಪ್ಲೇ ಸಿಚುವೇಶನ್ದೊಳಗೆ, ಅಂದ್ರೆ ಪ್ಲಗ್ ಆ್ಯಂಡ್ ಪ್ಲೇ ಅಂದರೆ ಎವ್ರಿಥಿಂಗ್ ರೆಡಿ ಇರ್ತದೆ. ಬಂದು ದೇ ಕ್ಯಾನ್ ಇನ್ಸ್ಟಾಲ್ ದೇರ್ ಮಷಿನರಿ, ಆಲ್ ನೆಸೆಸರಿ ಕ್ಲಿಯರೆನ್ಸಸ್ಸು ಎಲ್ಲ SEZದೊಳಗೆ ರೆಡಿ ಇರ್ತದೆ. ಅವರು ನೇರವಾಗಿ ಬಂದು ಉತ್ಪಾದನೆಯನ್ನು ಮಾಡಬಹುದು. ಕರ್ನಾಟಕದ ಉತ್ತರದ ಭಾಗದಲ್ಲಿ ಒಂದು SEZ ಬೇಕು ಅನ್ನುವಂಥದ್ದು ಭಾಳ ವರ್ಷಗಳಿಂದ ಬೇಡಿಕೆ ಇತ್ತು. ಇದನ್ನು ನಾವು ಎಲೆಕ್ಟ್ರಾನಿಕ್ ಘಟಕಗಳ ಉತ್ಪಾದನೆಗಾಗಿ, ಎಲೆಕ್ಟ್ರಾನಿಕ್ ಡ್ಯೂರೇಬಲ್ ಅಂದ್ರೆ ಭಾರಿ ಪಾರ್ಟ್ಗಳು ಚೇಂಜ್ ಆಗ್ತವೆ. ಈಗ ಎಕಸ್ತವರು ಇಡೀ ಆಲ್ಮೋಸ್ಟ್ ಜಗತ್ತಿನಾದ್ಯಂತ ಏನು ಆ್ಯಪಲ್ ವಾಚ್ಗಳು ಬರ್ತಾವೆ, ಅದರ ಡೈಲ್ ಒಳಗಡೆ ಮಾಡುವಂಥದ್ದು ಇಲ್ಲೇ ಅವರು ತಯಾರು ಮಾಡಿ ಕಳಿಸ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಉತ್ಪಾದನೆಯಲ್ಲಿ ಈಗ ಭಾರತದಲ್ಲಿ ಸೆಮಿಕಂಡಕ್ಟರು, ಚಿಪ್ಸು ಇತ್ಯಾದಿ ಸಹಿತ ಮಾಡಲಿಕ್ಕೆ ಶುರು ಮಾಡಿದ್ವಿ. ಮೊನ್ನೆ 4 ಸೆಮಿಕಂಡಕ್ಟರ್ ಘಟಕಗಳಿಗೆ ಭಾರತ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ
SEZ ಅನುಮತಿಯನ್ನು ಕೊಟ್ಟರು, ಸಹಾಯಧನವನ್ನು ಕೊಟ್ಟು ಅನುಮತಿಯನ್ನು ಕೊಟ್ಟರೆ ಸುಮಾರು 7,000 ಕೋಟಿ ರೂಪಾಯಿಗಿಂತ ಹೆಚ್ಚು ಬೇರೆ ಬೇರೆ 4 ಕಡೆ ಕೊಟ್ಟಿರುವಂಥ SEZ ಈ ಎಲ್ಲ ಸೆಮಿಕಂಡಕ್ಟರ್ ಹಿಡ್ಕೊಂಡು ಚಿಪ್ಸ್ ತಯಾರಿಕಾ ಘಟಕ ಇತ್ಯಾದಿ ಏನಿದೆ ಅದರಲ್ಲಿ ಭಾರತ ಸರ್ಕಾರ ಇವತ್ತು ಭಾಳ ಪ್ರೋಆಕ್ಟಿವ್ ಆಗಿ ಮೇಕ್ ಇನ್ ಇಂಡಿಯಾ ಅಭಿಯಾನ ಅಂತ ಹೇಳ್ಕೊಳ್ತಾ ಇದೆ. ಅದಕ್ಕೂ ಕೂಡ ಇದು ಪೂರಕ ಆಗ್ತದೆ. ದೇಶದಲ್ಲಿ ಹಲವಾರು ಕಡೆ SEZ ಇದಾವೆ. ಅದರಲ್ಲಿ ಕೆಲವು ಮಾತ್ರ ಎಲೆಕ್ಟ್ರಾನಿಕ್ಸ್ ಘಟಕಗಳ ತಯಾರಿಕೆ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿದೆ. ನೋಯ್ಡಾದಲ್ಲಿದೆ, ಶ್ರೀಪೆರಂಬೂರು, ಮುಂದ್ರಾ, ಈ ಕಡೆ 3 ಕಡೆ ಇವು ಎಲೆಕ್ಟ್ರಾನಿಕ್ SEZ ಇದ್ದಾವೆ. ನಮ್ಮದು ಧಾರವಾಡದ್ದು ಒಂದು ಆ್ಯಡ್ ಆಗಿರೋದು ಮುಂದಿನ ದಿವಸಗಳಲ್ಲಿ ಇಲ್ಲಿ ಉತ್ಪಾದನೆಗೆ ಮತ್ತು ಸ್ಥಳೀಯವಾಗಿ ಉದ್ಯೋಗ ಅವಕಾಶಕ್ಕೆ ಇದೊಂದು ಭಾಳ ಬೂಸ್ಟ್ ಆಗ್ತದೆ. ಹುಬ್ಬಳ್ಳಿ ಧಾರವಾಡದ ಕೈಗಾರಿಕಾ ವ್ಯವಸ್ಥೆಗೆ ಇದು ಪೂರಕ ಆಯಿತು. ಈಗಾಗಲೇ ಕೆಲವು ಬೇರೆ ಬೇರೆ ಇಂಡಸ್ಟ್ರಿಗಳನ್ನು ನಾವು ಇಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದರ ಪರಿಣಾಮವಾಗಿ ಶುರುವಾಗಿದ್ದು ನಿಮ್ಗೆ ಗಮನಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಯುಪ್ಲೆಕ್ಸ್ ಇರ್ಬೋದು, ಆಮೇಲಿಂದ ಮೊನ್ನೆ ಒಂದು ಯಾವುದಪ್ಪ ಒಂದು ಕೋಡ್ಯಾಕ್ ಇಂಡಿಯಾದ್ದು, ಇವೆಲ್ಲ ಮೊನ್ನೆ ಅವರು ಇದು ಅಲ್ಲಿ ಚಾಲನೆ ಕೊಟ್ಟರೆ. ಚಾಲನೆ ಅಂದರೆ ಅಲ್ಲಿ ಪೂರ್ತಿ ಪ್ರೊಡಕ್ಷನ್ ಶುರುವಾಗಿಲ್ಲ. ಅದರ ಉದ್ಘಾಟನೆಗೆ ಅಲ್ಲಿ ನಾನು ಡೆಲ್ಲಿಯಲ್ಲಿ ಬಂದು ಭೇಟಿಯಾಗಿದ್ದರು ಅವರು ಪ್ರಮೋಟರ್ಸ್. ಆದಷ್ಟು ಶೀಘ್ರ ಅದನ್ನು ಕಂಪ್ಲೀಟ್ ಮಾಡಿ ಅಲ್ಲಿ ಕೂಡ ಶುರು ಮಾಡ್ತೀವಿ ಪ್ರೊಡಕ್ಷನ್ ಅಂತ ಹೇಳಿದ್ದಾರೆ. ಕನ್ಸ್ಯೂಮರ್ ಗೂಡ್ಸದ್ದು, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅದರದ್ದು ನಡೀತಾ ಇದೆ. ಸ್ವಲ್ಪ ನಾನು MB ಪಾಟೀಲ್ರು ಮಾತಾಡೀನಿ. ನಾವು ಕೋಆರ್ಡಿನೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ನಾವು ಯಾರ ಜೊತೆ ನಮ್ದೇನು ತಂಟೆ ತಕರಾರಿಲ್ಲ. ಅದಕ್ಕೆ ಕೂಡ ಆ ಕ್ಲಸ್ಟರ್ಗೆ ಕೂಡ ಲ್ಯಾಂಡ್ದೇನೋ ಇಶ್ಯೂ ಬಂದದ, ಅದನ್ನು ಸಾಲ್ವ್ ಮಾಡಿದ್ರೆ ನಾವು ವಿನಂತಿ ಮಾಡಿದ್ವಿ, ಅವ್ರು ಮಾಡ್ಬೋದು ಅಂತ ನನ್ನ ನಂಬಿಕೆ ಅದು. SEZದಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕೊಟ್ಟರೆ ಅದನ್ನು ರಾಜ್ಯ ಸರ್ಕಾರದ ಲೆವೆಲ್ದಲ್ಲಿ ಸಿಂಗಲ್ ವಿಂಡೋ ಎಲ್ಲ ರೆಗ್ಯುಲೇಟರಿ ಡಿಲೇಸ್. ಯಾಕಂದರೆ ಭಾರತ ಸರ್ಕಾರ ನಿಮ್ಗೆ ಗೊತ್ತಿದೆ, ನಾವು ಕಂಪ್ಲೈನ್ಸ್ ಬರ್ಡನನ್ನು ಕಮ್ಮಿ ಮಾಡಬೇಕಂತ ಅನ್ನುವಂಥದ್ದು ಭಾರತ ಸರ್ಕಾರದ ಒಂದು ಬಹುದೊಡ್ಡ ಇವತ್ತು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಕಂಪ್ಲೈನ್ಸಸ್ಸನ್ನು ಕಮ್ಮಿ ಮಾಡಬೇಕು. ಅಂದರೆ ಕಂಪ್ಲೈನ್ಸಸ್ ಅಂತಂದ್ರೆ ಅನಗತ್ಯವಾದಂಥ ಒಂದು ಅದನ್ನು ಕೊಡು ಇದು ಕೊಡು ಅನ್ನುವಂಥದ್ದು ಏನಿರ್ತದಲ್ಲ, ಯಾವುದು ಅನಗತ್ಯ ಇದೆ ಆ ಥರ ಸಾವಿರಾರು ಕಂಪ್ಲೈನ್ಸಸ್ಗಳನ್ನು 1,500 ಅನಗತ್ಯವಾದಂಥ ಲಾಗಳನ್ನು ಮತ್ತು ಯಾವುದು ಕ್ರಿಮಿನಲ್ ಇತ್ತು. ಉದಾಹರಣೆಗೆ ಫ್ಯಾಕ್ಟ್ರಿಗೆ ಸುಣ್ಣ ಬೆಳೀಲಿಲ್ಲ ಅಂತಂದ್ರೆ ಒಂದು ಕ್ರಿಮಿನಲ್ ಕೇಸ್ ಹಾಕ್ಬೋದಾಗಿತ್ತು. ಈ ಥರದ ಅನೇಕ ಕೇಸ್ಗಳಿತ್ತು. ಪೈಲಟ್ ಇರಲಿಲ್ಲ ಅಂತಂದ್ರೆ ಕ್ರಿಮಿನಲ್ ಕೇಸು. ಈಗ ನೀವು ಎಕ್ಸೆಪ್ಟ್ ಡಿಫೆನ್ಸ್ ಏರ್ಪೋರ್ಟ್ ಬಿಟ್ರೆ, ಉದಾಹರಣೆ ಅಂತಂದ್ರೆ ಫೋಟೋಗ್ರಾಫಿ ಪ್ರೊಹಿಬಿಟ್ರಿ, ಯಾರನ್ನ ಯಾವುದು ಜೈಲಿಗೆ ಹಾಕಿದಿರಲಿಲ್ಲ, ಆದರೆ ಜೈಲ್ ಅಂತ ಇಟ್ಟಿದ್ರೆ ಯಾರೋ ಹೆದರಿಸ್ತಿದ್ರು. ಅವೆಲ್ಲ ಆ ರೀತಿ 1,500 ಕಂಪ್ಲೇಂಟ್ಸನ್ನು ನಾವು ತೆಗೆದಾಕಿದ್ವಿ. ಮೊದಲ IAS ಆಫೀಸರ ಸರ್ಟಿಫಿಕೇಟ್ ಕೊಡಬೇಕು, ಗೆಜೆಟೆಡ್ ಆಫೀಸರ ಸರ್ಟಿಫಿಕೇಟ್ ಕೊಡಬೇಕು, ಇವೆಲ್ಲ ತೆಗೆದ. ಅಂದರೆ ಈ ರೀತಿ ನಾವು ರೆಗ್ಯುಲೇಟರಿ ಡಿಲೇಸ್ ಕಮ್ಮಿ ಮಾಡಿ SEZದಾಗ ಅದನ್ನು ಎಲ್ಲವೂ ಕ್ಲಿಯರ್ ಮಾಡೇ ಇಡಬೇಕು ಅನ್ನುವಂಥದ್ದು ಇದರ ನಿಯಮ ಇದೆ. ಇಲ್ಲಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ, ಒಳನಾಡು ಕಂಟೈನರ್ ಡಿಪೋ ಅಂದರೆ ಕಸ್ಟಮ್ ಕ್ಲಿಯರೆನ್ಸು ಡಿಲೇ ಆಗಬಾರ್ದು. ಅಲ್ಲೇ ಒಂದು ICD ಮಾಡುವಂಥ ಸ್ಥಾನಮಾನ ಕೊಟ್ಟಿವಿ. ಇಲ್ಲಿ ಕಸ್ಟಮ್ಸ್ದವರು ಪೋಸ್ಟಿಂಗ್ ಆಗ್ತಾರೆ. ಹೀಗಾಗಿ ಆಮದು ಮತ್ತು ರಫ್ತಿಗೆ ಇನ್ನು ಡಿಲೇ ಆಗ್ತದೆ. ದ್ಯಾಟ್ ವಿಲ್ ಬಿ ಮಿನಿಮೈಸ್ಡ್. ಉದ್ಯಮಗಳಿಗೆ ಸುಂಕ ಮುಕ್ತ ಆಮದುಗಳು ಅಂದರೆ ಆಮದಕ್ಕೆ ಯಾವುದೇ ರೀತಿಯಾದಂಥ ಸುಂಕ ಇರೋದಿಲ್ಲ, ಕಸ್ಟಮ್ ಡ್ಯೂಟಿ. ದೇಶೀಯ ಸರಬರಾಜುಗಳ ಮೇಲೆ
ಶೂನ್ಯ ದರದ GST, ಅಧಿಕೃತ ಕಾರ್ಯಾಚರಣೆಗಳಿಗೆ ರಫ್ತು ಆಮದು ಪರವಾನಗಿ ವಿನಾಯಿತಿ, ಉತ್ತಮ ಗುಣಮಟ್ಟದ ಮೂಲಸೌಕರ್ಯ, ಜಾಗತಿಕ ಪೂರೈಕೆ ಸರಪಳಿಗಳೊಂದಿಗೆ ಸಪ್ಲೈ ಚೈನ್ ಏಕೀಕರಣ ಯೋಜನೆ, ಎಲ್ಲ ಸಂಗತಿಗಳು ಅದರಲ್ಲಿ ಒಳಗೊಂಡಿದ್ದಾವೆ. ಇದು ಇತ್ತೀಚೆಗೆ ಅಪ್ರೂವಲ್ ಆಗಿ 23ಕ್ಕೆ ICD ಸ್ಥಾನಮಾನವನ್ನು 23 ಜೂನಕ್ಕೆ ಕೊಟ್ಟಿವಿ. 25-26ರಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಹಂತ, 26ರಿಂದ ಕೈಗಾರಿಕೆಗಳ ಮೊದಲ ಹಂತದ ಕಾರ್ಯಾಚರಣೆ ಇಲ್ಲಿ ಪ್ರಾರಂಭ ಆಗ್ತದಂತಿದೆ. ಒಟ್ಟಾರೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯಾಗ್ತದೆ ಮತ್ತು ಇತ್ತೀಚೆಗೆ ಪ್ರೈವೇಟ್ ಇಂಡಸ್ಟ್ರಿಗಳಿಗೂ ಸಹಿತ ಯಾರು ಹೊಸದಾಗಿ ಜಾಬ್ ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ 15,000 ರೂಪಾಯಿಯನ್ನು ನಾವು 1 ವರ್ಷಗಳ ಕಾಲ ಕೊಡ್ತೀವಿ. ಹಾಗಾಗಿ ಕೌಶಲ್ಯ ಅಭಿವೃದ್ಧಿಗೂ ನಾವು ಇದಕ್ಕೆ ಪೂರಕವಾಗಿ ಕೆಲಸ ಭಾರತ ಸರ್ಕಾರ ಮಾಡ್ತಾ ಇದೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ವಿಲ್ ಬಿ ಪರ್ಫೆಕ್ಟ್. ಮತ್ತು ಇವತ್ತೇನು ಅತಿ ಹೆಚ್ಚು ಇಂಪೋರ್ಟ್ ಆಗ್ತವೆ ಅನೇಕ ವಿಷಯದಲ್ಲಿ, ಅದನ್ನು ಡೇ ಬೈ ಡೇ ನಾವು ಎಕ್ಸ್ಪೋರ್ಟ್ ಓರಿಯೆಂಟೆಡನ್ನು ಮಾಡುವಂಥದ್ದು ತೀರ್ಮಾನವನ್ನು ಭಾರತ ಸರ್ಕಾರ ಮಾಡಿ, ಈಗಾಗಲೇ ನಮ್ಮದು ಅನೇಕ ವಿಷಯಗಳಲ್ಲಿ ಎಕ್ಸ್ಪೋರ್ಟು ಭಾರಿ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇರೋದು ನಾವು ಗಮನಿಸಿರ್ಬೋದು. 100% ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳೆಲ್ಲ ಇಂಪೋರ್ಟ್ ಆಗ್ತಾಯಿತ್ತು. ಸುಮಾರು 500ಕ್ಕೂ ಹೆಚ್ಚು ಐಟಮ್ಗಳನ್ನು ಡಿಫೆನ್ಸ್ನಲ್ಲಿ ನಾವು ದೇಶೀಯವಾಗಿಯೇ ನಿರ್ಮಿತ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ. ಅಲಾಂಗ್ ವಿತ್ ದ್ಯಾಟ್ ನಾವು 26,000 ಕೋಟಿ ರೂಪಾಯಿದಷ್ಟು ಈಗಾಗಲೇ ಡಿಫೆನ್ಸ್ ಎಕ್ಸ್ಪೋರ್ಟು ಆಗಿದೆ. ಈ ರೀತಿ ಹಲವಾರು ವಿಷಯಗಳು ದೇಶದಲ್ಲಿ ಪರಿವರ್ತನೆಯ ಹಾದಿಯಲ್ಲಿದ್ದಾವೆ. ಜಗತ್ತಿನಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಭಾರತ, ಆತ್ಮನಿರ್ಭರ ಭಾರತ ಮತ್ತು ವೋಕಲ್ ಫಾರ್ ಲೋಕಲ್ ಎಲ್ಲ ವಿಷಯಗಳಲ್ಲಿ ಸ್ವದೇಶಿ ಈ ಮೂರನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಉತ್ಪಾದನಾ ವಲಯಗಳಿಗೆ ಭಾಳ ದೊಡ್ಡ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಕೆಲಸ ಮಾಡ್ತಾ ಇದೆ. ಅದರ ಒಂದು ಪರಿಣಾಮ ನಮ್ಮ SEZ ನಮೂದು. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ M ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು.